ಬಿಗ್ ಬಾಸ್ ಕೊಟ್ಟ ಲಕ್ಷಾಂತರ ರೂಪಾಯಿ ಹಣದಲ್ಲಿ 50 ಲಕ್ಷ ಬೆಲೆಯ ನೂತನ ನಿರ್ಮಾಣ ಮಾಡಿದ ಧನರಾಜ್ ಆಚಾರ್ಯ ಗೆಜ್ಜೆ ಯಾರಾದ್ರೂ ಹಾಕ್ತಾರ ಹುಡುಗಿಯರಿಗೆ? ಅದು ದೇವಸ್ಥಾನದ ಮುಂದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಕ್ರಿಸ್ಮಸ್, ಸೊ ಎಲ್ರಿಗೂ ರಜೆ. ಇವತ್ತು ನಮ್ಮ ಮನೆಯಲ್ಲಿ ಮಕ್ಕಳು ಒಂದು ಸೈಡ್ ಆಟ ಆಡಿದರೆ, ದೊಡ್ಡವರು ಒಂದು ಸೈಡ್ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಇವತ್ತು ಎಲ್ಲ ಮನೆಯಲ್ಲಿ ಎಲ್ಲರೂ ಇದ್ದಾರೆ. ದೇವಿಕಾ ಬೆಂಗಳೂರಿಂದ ಬಂದಿದ್ದಾಳೆ, ಮತ್ತು ಇವರ ಅಕ್ಕ ಗಂಡನ ಮನೆಯಿಂದ ತವರು ಮನೆಗೆ ಬಂದಿದ್ದಾರೆ ರಜೆಯಲ್ಲಿ. ಸೊ ಎಲ್ಲ ಖುಷಿ ಖುಷಿಯಾಗಿ ಆಟ ಆಡ್ತಿದ್ದಾರೆ. ಬನ್ನಿ ಅಲ್ಲಿ ಮಕ್ಳು ಎಂತ ಮಾಡ್ತಾರೆ ಅಂತ ನೋಡುವ. ಮಕ್ಕಳೆಲ್ಲ ಆಟ ಆಡೋದು ಓಕೆ, ಮಕ್ಕಳ ಮಧ್ಯೆ ಅವಳು ಯಾರು ಆಟ ಆಡೋದು? ಕಾಲೇಜ್ ಅಂತೆ ಅವಳು. ಇಲ್ಲ, ಅಲ್ಲಿ ಮಕ್ಕಳೊಟ್ಟಿಗೆ ಅಡಿಗೆ ಮಾಡ್ತಿದ್ದಾಳೆ. ಇವ್ರದ್ದು ಅಡಿಗೆ ಆಗ್ತುಂಟು. ರೆಸ್ಟೋರೆಂಟ್ ಓಪನ್. ಇದೆಂತ? ಅದೆಂತಕ್ಕೆ? ಅಲ್ಲಿ ನೋಡಿ, ನಮ್ಮ ದೇವಿಕಾ ಬಂದಿದ್ದಾಳೆ ಬೆಂಗಳೂರಿಂದ, ದೂರದ ಊರು ಬೆಂಗಳೂರಿಂದ ಬಂದಿದ್ದಾಳೆ. ಇದೆಂತ ಅಡಿಗೆ ಈಗ? ಎಂತೆಲ್ಲ ಉಂಟು ನಿಮ್ಮಲ್ಲಿ ತಿನ್ಲಿಕ್ಕೆ? ನಾನೀಗ ನಿಮ್ಮ ಅಂಗಡಿಗೆ ಬಂದಿದ್ದೇನೆ. ಎಂತ ಉಂಟು ತಿನ್ಲಿಕ್ಕೆ? ಮತ್ತೆ ನಂಗೆ ಒಂದು ಜ್ಯೂಸ್ ಕೊಡಿ. ಎಂತ ಜ್ಯೂಸ್ ಉಂಟು? ಎಂತ ಜ್ಯೂಸ್ ಉಂಟು? ಎಂತ ಜ್ಯೂಸ್ ಉಂಟು? ಕೊಡಿ 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 ಕೊಡಿ, ಬೇಗ ಕೊಡಿ. ಒಂದು ಗ್ಲಾಸ್ ಕೊಡಿ. ಚರ್ಮುರಿ ಉಂಟಾ? ನಕ್ಷತ್ರ, ನನಗೆ ನಕ್ಷತ್ರ ಮಾಡಿದ್ರೆ ಚರ್ಮುರಿ ಬೇಕು. ನೀರುಳ್ಳಿ ಎಲ್ಲ ಮೂರಿ ಕಲಡಿಸಿ ಎಲ್ಲ ಕೊಡ್ತೀರಲ್ಲ, ಹಾಗೆ ಮಾಡಿ. ಇದು ನನಗೆ ರೆಸ್ಪಾನ್ಸ್ ಇಲ್ಲ ಮಾರೆ. ಒಂದು ಕಸ್ಟಮರ್ ಬಂದಿದ್ದಾರೆ ಒಂದು ಅಂಗಡಿಗೆ, ನೋ ರೆಸ್ಪಾನ್ಸ್. ಚರ್ಮುರಿ ಉಂಟಾ? ಚಾಬ್ರಿ ಉಂಟು. ಚಾಬ್ರಿ ಉಂಟು. ಚಾಬ್ರಿ ಉಂಟಾ? ಚರ್ಮುರಿ ಹೇಳು. ಚರ್ಮುರಿ ಹೇಳು. ಚಂಬುರಿ ನೀನು ಹೇಳು. ಬರೀ ಚಂಬುರಿ. ಇಲ್ಲ, ನಾನು ಕಾಶ್ಮೀರದಿಂದ ಎಲ್ಲ ಬಂದದ್ದು. ಅದು ಚಳಿ ಆಗ್ತದೆ. ಚಪ್ಪಲ್ ನನ್ನದು, ಸಾಕ್ಸ್ ನನ್ನದೇ. ಅಕ್ಕ ಹಾಕುದನ್ನು ಅಲ್ಲಿ ಹಾಕ್ತಾಳಲ್ಲ, ಅವಳಿಗೆ ಅಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಇಲ್ಲಿ ಬಂದು ಹಾಕುದು. ನಾನು ತಿಂದ ಒಂದು ಹುಲಿ ವೇಷ. ಡಂಗ್ ಟಕ್ ಡಂಗ್ 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 ಟಕ್ ಡಂಗ್ ಡಂಗ್. ಕಲ್ಲಬೆಕ್ಕು ಬತ್ತು, ಅತ್ತ ಇತ್ತ ನೋಡಿತು, ಅಲ್ಲಿ ಏನು ಕಂಡಿತು, ಹಾಲಪಾತೆ ಉಲಿಗಿತು, ಹಾಲೆನೆ ಕತ್ತಲಾಗಿತ್ತು. ಅಮ್ಮ ಏನು ತಂದರು? ಉದ್ದ ಕೋಲು ತಂದರು. ಅದು ಕುಡಿಯ ಬೆಕ್ಕಿಗೆ ಟಪ ಟಪ ಹೊಡೆಯೋದು, ಮಿಯ ಮಿಯ ಎಂತಿತ್ತು. A few moments later. ನಿಮ್ದು ಎಲ್ಲಿಂಟಾ ತಿಂಡಿ? ಬೆಕ್ಕು ತಕೊಂಡೋಯ್ತು ತಿಂಡಿಯನ್ನ. ಸುಮ್ಮನೆ ಬನ್ರ, ನಿಮ್ಮದು ಮಾಡಿರೋ ತಿಂಡಿಯನ್ನು ಯಾವುದು ಮೂಸುದಿಲ್ಲ. ಹೋಗಿ. ಏಯ್ ಕೊಡ ಚರ್ಮುರಿ. ಇವಳು ನೋಡಿ ಡ್ರೆಸ್ ಚೇಂಜ್ ಮಾಡಿ ಬಂದ್ಲು. ಲಾಗ್ ಮಾಡ್ತೀವಿ ಅಂತ ಹೇಳಿ. ಇದು ಜೈಟಕ ಕೊಟ್ಟದ್ದು, ಅವರ ಹಸ್ಬೆಂಡ್ ಫಾರಿನಿಂದ ಬಂದಿದ್ರು, ಹಾಗೆ ಎಲ್ಲರಿಗೆ ಕೊಟ್ಟಿದ್ದೇನೆ. ಥ್ಯಾಂಕ್ ಯು ಜೈಟಕ. ನಿಮ್ಮ ಅಭಿಮಾನಿ, ನಿಮ್ಮ ಫ್ಯಾನ್ಸ್ ಅವರಲ್ಲ, ನಿಮ್ಮ ಇದು ಸೆಲೆಬ್ರಿಟಿ. ನಿಮ್ಮ ಸೆಲೆಬ್ರಿಟಿಗೆ ಕೊಟ್ಟಿದ್ದೇನೆ ನಾನು. ನೀನು ಒಮ್ಮೆ ಕೊಟ್ಟಿದ್ದಲ್ಲ, ಕೊಟ್ಟಿದ್ದೇನೆ ನಾನು. ಜಾಯಿಂಟ್ ಅಕ್ಕನಿಂದ. ಜಾಯಿಂಟ್ ಜವಿಟಕ್ಕ. ಅವರ ಹೆಸರನ್ನೇ ಹಾಳು ಮಾಡಿ.
ನಾವು ಸಣ್ಣದಿರುವಾಗ ಮಧ್ಯಾಹ್ನ ಎಲ್ಲರೂ ಮಲಗಿರ್ತಾರೆ ಮನೆಯಲ್ಲಿ. ಮಧ್ಯಾಹ್ನ ನಮ್ದು ಅಡಿಗೆದ್ದು ಸೆಷನ್ ಮಕ್ಕಳದೆಲ್ಲ ಮಣ್ಣಿನ ಆಟ. ನಮ್ಮದು ಶಾಲ್ ಬರ್ತಿತ್ತಲ್ಲ, ಅದರಲ್ಲಿ ಮಣ್ಣನ್ನು ನಾವು ನೈಸ್ ಮಾಡ್ತಿದ್ವಿ. ನೈಸ್ ಮಣ್ಣು ಅಂತೇಳಿ. ಅನಂತರ ಅದರಲ್ಲೆಲ್ಲ ಅಡಿಗೆ ಎಲ್ಲ ಮಾಡ್ತಿದ್ವಿ. ನಿಜ ಎಣ್ಣೆ ತಂದು ಬೆಂಕಿ ಹಾಕಿ ನಿಜ ಕಾಯಿಸಿ ಎಲ್ಲ ಮಾಡ್ತಿದ್ವಿ. ನೋಡಿ ಈಗ ಚರ್ಮುರಿ ಬಂತು, ಇಬ್ಬರಿಗೂ ಚರ್ಮುರಿ ಕೊಟ್ಟಿದ್ದಾರೆ. ಎಷ್ಟು ಒಂದು ಪ್ಲೇಟ್ ಎಷ್ಟು? ಒಬ್ಬ 100 ರೂಪಾಯಿ. ನಿಮ್ದು 3 ಎಲೆಗೆ 100 ರೂಪಾಯಿ. ನೀನೆಂತ ಮಾಡಿದ್ದು? ಕಾರ್ನ್ ಮಾಡುದು. ಕಾರ್ನ್ ಯಾರಿಗೆ ಬೇಕು? ಕಾರ್ನ್ ಮಾಡ್ತಿದ್ದಾನೆ. ನೀವೆಂತ ಮಾಡುದು? ಚರ್ಮುರಿ ಮುಗಿಲಿಕ್ಕಿಲ್ಲ ಮಾರೆ. ನಮ್ಮ ನಕ್ಷತ್ರ ಚರ್ಮುರಿ ಮಾಡ್ತಿದ್ದಾರೆ. ಚರ್ಮುರಿಗೆ ಏನೆಲ್ಲ ಹಾಕಿದ್ದೀರಿ? ಟೊಮೆಟೊ, ಈರುಳ್ಳಿ ಮತ್ತೆ ಕಡಲೆ. ಕಡಲೆ ಎಲ್ಲಿ ಉಂಟು ಇದರಲ್ಲಿ? ಇದೆಂತವ ದಾಸವಾಳ ಪುರಿಯ? ಅಲ್ಲ, ಚರ್ಮುರಿಗೆ ದಾಸವಾಳ ಯಾರು ಹಾಕ್ತಾರ? ಎಂತವ ದುರಂದರ್ ಬೂಮ್ ಬೂಮ್ ಸಕಲ ಕಲ ಕಜ್ಜು. ನೀವು ಮಾಡಿ ಆ ಸ್ಟೆಪ್. ಸಿಬ್ಲಿಂಗ್ಸ್ ಅಲ್ಲಿ ಕಾಂಪಿಟೇಷನ್. ಬನ್ನಿ ಸಾಂಗ್ ಹಾಕಿ ಮಾಡಿ. ನೋಡಿ ಅಂತ ಸಿಬ್ಲಿಂಗ್ಸ್ ಅಂತ ಯಾವ ಪರ್ಸ್ಪೆಕ್ಟಿವ್ ಅಲ್ಲ ಗೊತ್ತಾಗ್ತದ. ಹೋಗಿ ಹಿಂದೆ ಹೋಗಿ, ಸ್ವಲ್ಪ ಹಿಂದೆ ಹೋಗಿ. ಬಿಗ್ ಬಾಸ್ ಕೊಟ್ಟ ಲಕ್ಷಾಂತರ ರೂಪಾಯಿ ಹಣದಲ್ಲಿ 50 ಲಕ್ಷ ಬೆಲೆಯ ನೂತನ ನಿರ್ಮಾಣ ಮಾಡಿದ ಧನರಾಜ್ ಆಚಾರ್ ಅಂತ. ನಾವು ಅದನ್ನು ಲಾಗಲ್ಲಿ ಬಾಯಿ ಬಿಟ್ಟು ಹೇಳಿದೀವಿ ಇದು ಬಾಡಿಗೆ ಮನೆ ಅಂತ. ಆದರೂ ಇಷ್ಟು ದೊಡ್ಡ ಮನೆಯನ್ನು ಎಲ್ಲಿ ಕ್ರಿಯೇಟ್ ಮಾಡಿ ಹೀಗೆ ಹಾಕಿದ್ದಾರೆ. ಯೂಟ್ಯೂಬ್ ಹೋಗಿ ಬಿಗ್ ಬಾಸ್ನಲ್ಲಿ ಫೇಮಸ್ ಆಗಿದ್ದ ಧನರಾಜ್ ಅವರ ಬಹು ವರ್ಷಗಳ ಬಳಿಕ ಕಷ್ಟಪಟ್ಟು ದುಡಿದ ಹಣದಲ್ಲಿ ಐಷಾರಾಮಿ ಮನೆ ನಿರ್ಮಾಣ ಮಾಡಿದ್ದಾರೆ. ನಾನೇ ಹೋಗಿ ಅಲ್ಲಿ ಕಮೆಂಟ್ ಮಾಡ್ತೇನೆ, ಈ ವಿಷಯ ಧನರಾಜ್ಗೆ ಗೊತ್ತಾ? ಸುಳ್ಳು ಸುದ್ದಿ ಹಬ್ಬಿಸಿ ಲೈಕ್ಸ್ ಫಾಲೋವರ್ಸ್ಗೋಸ್ಕರ ಒಂದು ಪೇಜನ್ನು ಕ್ರಿಯೇಟ್ ಮಾಡಿದ್ದಾರೆ. ದಯವಿಟ್ಟು ಆ ಪೇಜನ್ನು ಹೋಗಿ ಅನ್ಫಾಲೋ ಮಾಡಿ. ನೀವು ಪ್ರೆಗ್ನೆಂಟ್ ಇರುವಾಗ ಅವರೆಲ್ಲ ಬಾಯ್ಸ್ ಎಲ್ಲ ಟ್ರಿಪ್ ಹೋಗಿದ್ರಲ್ಲ ಜಿಆರ್ಎಸ್ಗೆ ವಂಡರ್ಲಾಗೇನ. ಅವಾಗ ನಾವು ಹೇಳಿದ್ವಿ ನಾವು ಸಹ ಹೋಗುವ ಅಂತ ಹೇಳಿ. ನಾವೇ ಗರ್ಲ್ಸ್ ಮಾತ್ರ ಹೋಗುವ. ಹೋಗೋಣ ಮಾಸ್ಟರಲ್ಲಿ ರವಿವಾರ. ನೀವೆಂತಕ್ಕೆ? ನೀವು ಹುಡುಗಿಯಾ? ನಿಮ್ಮಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಹೊಂದಾಣಿಕೆ ಇಲ್ಲ, ಹುಡುಗರಲ್ಲಿ ಇರುವ ಹೊಂದಾಣಿಕೆ ನಿಮ್ಮಲ್ಲಿ ಇಲ್ಲ ಅಂದ್ರೆ ಈ ಮಾತನ್ನ ಕೇಳಿಯೇ ಹೋಗ್ಬೇಕು ನಾವು. ಎಂತ ಹೋಗುದು? ನಮ್ಮದು ಹುಡುಗರದ್ದು ಪ್ಲಾನ್ ನೋಡು. 2 ದಿನದಲ್ಲಿ ನಿಮ್ದು 2 ವರ್ಷ ಆದ್ರೂ ಆಗ್ಲಿಲ್ಲ. ಮಗುವಿಗೆ 1.5 ವರ್ಷ ಆಯ್ತು. ಹುಡುಗರಿಲ್ಲದೆ ಹೋಗ್ಲಿಕ್ಕೆ ಆಗುದಿಲ್ಲ. ಮಕ್ಕಳ ಹಿಡ್ಕೊಳ್ಳಿಕ್ಕೆ ಆದ್ರೂ ಹುಡುಗರು ಬೇಕು ಅಂತ. ಮಕ್ಕಳ ನಿಮ್ಮ ಹತ್ರ ಬಿಟ್ಟು ನೀವು ಹೋಗುವಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದೀರಾ? ಇಲ್ಲ ಹೌದು, ನಾವು ನಿಮ್ಮ ಮನೆಯಲ್ಲಿ ನಿಮ್ಮ ಹತ್ರ ಬಿಟ್ಟು ಬಿಡ್ತೇವೆ, ನಾವು ಹೋಗ್ತೇವೆ. ನಿಮ್ಮ ಹತ್ರ ಬಿಟ್ಟು ಬಿಡ್ಲಿಕ್ಕೆ ಇದು ನಿನ್ನ ಅಜ್ಜಿ ಮನೆ. ಹೌದು, ನಿನ್ನ ಗಂಡನ ಮನೆಯಲ್ಲಿ ಬಿಡುವ. ಮಕ್ಕಳನ್ನು ಬಿಡೋದು ಅದು ಪ್ರಶ್ನೆ ಅಲ್ಲ. ನಿಮ್ಮ ಒಳಗಡೆ ಹೊಟ್ಟೆ ಕಿಚ್ಚು ಜಾಸ್ತಿ ಇದೆ, ತುಂಬಾ ಅಸೂಯೆ ಇದೆ. ಆಗುದಿಲ್ಲ ನಮಗೆ, ಅವರು ಸಪೋರ್ಟ್ ಮಾಡೋದಿಲ್ಲ. ನಾವೊಂದು ಮಕ್ಕಳನ್ನೆಲ್ಲ ನೋಡ್ಕೋತೇವೆ. ನಮ್ಗೆ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು, ಅವರನ್ನೆಲ್ಲ ಹಿಡ್ಕೊಂಡು. ಇವಾಗ್ಲೂ ನೋಡಿ, ನಾನು ಇಷ್ಟು ಹೇಳಿದ್ರು ಇವಳ ಬಾಯಲ್ಲಿ ನೋಡು, ಅದು ಯಾಕೆ ಆಗುದಿಲ್ಲ? ಆಗ್ತದೆ ಅಂತ ಬರುದೇ ಇಲ್ಲ. ಯಾಕಂದ್ರೆ ನೀವು ಹುಡುಗಿರು, ಆಗುದಿಲ್ಲ. ಅಲ್ಲ, ನಮಗೆ ಮಕ್ಕಳನ್ನು ಹೆರ್ಲಿಕ್ಕೆ ಸಹ ಗೊತ್ತುಂಟು, ನೋಡ್ಲಿಕ್ಕೆ ಸಹ ಗೊತ್ತುಂಟು. ನಿಮಗೆ ನೋಡ್ಲಿಕ್ಕೆ ಗೊತ್ತಿಲ್ಲ, ಹೆರ್ಲಿಕ್ಕೆ ಸಹ ಗೊತ್ತಿಲ್ಲ. ಹೆರ್ದು ಆಮೇಲೆ ಉಪ್ಪು ಹಾಕಿ ಮಸಾಲೆ ಹಾಕು. ಇವನು ಕರಾಟೆಯಲ್ಲಿ 3ನೇ ಪ್ಲೇಸ್ ತಗೊಂಡಿದ್ದಾನೆ ಮೊನ್ನೆ.
ಫಸ್ಟಾ ಫೈಟಿಂಗಲ್ಲಿ ಫಸ್ಟು ಇವು ಅವಂದು ಇತ್ತು ಒಂದು ಕಡೆ ಇವ್ರ ಲಾಗ್ ನೋಡುದಿಲ್ಲ ಇವರೇ ನೋಡಿ. ಮೊನ್ನೆ ಕರಾಟೆ ಕಾಂಪಿಟಿಷನ್ಗೆ ಹೋಗಿದ್ದಲ್ಲ, ಅಲ್ಲೆಲ್ಲ ಕೆಲವರು ಕೇಳ್ತಿದ್ರು ನನ್ನ ನೋಡಿದಾಗ ಆಗ್ತದಲ್ಲ ಮತ್ತೆ ಬಂದು ಮಾತಾಡಿದ್ರು. ಅವ್ರು ಕೇಳಿದ್ರು ನೀವು ಧನರಾಜ್ ಅವರ ತಂಗಿ ಅಲ್ಲ ಅಂತ. ಅಕ್ಕ ಅಂತ ಹೇಳಿಲ್ಲ, ತಂಗಿ ಅಲ್ಲ ಕೇಳಿದ್ರು. ಮತ್ತೆ ತಂಗಿ ಅಲ್ಲ, ಅದೊಂದು ನಾನು ಅವನಿಗಿಂತ. ನೀನು ಹಾಗೆ ಹೇಳ್ಬೇಕು. ನಂಗೆ ಈಗ 2 ಮಕ್ಕಳು, ವರ್ಷಕ್ಕೊಂದಾಗ್ತಿದ್ರೆ 6 ಮಕ್ಕಳು ಆಗ್ತಿತ್ತು. ಹೌದು ಹೌದೇನು ಎಂತ ಇದ್ದ ನಾಯನ. ಮದುವೆಗೆ ಎಷ್ಟು ವರ್ಷ ಆಯ್ತು? 13 ಆಯ್ತೇನೋ? 13 ಇನ್ನು 12 ಮಕ್ಕಳು, 1 ಡಜನ್ ಮಕ್ಕಳು. ನಿಂಗೆ ಆರಾಮ್ಸೆ ಕ್ರಿಕೆಟ್ ಮ್ಯಾಚ್ ಮಾಡ್ಬೋದಿತ್ತು ಮನೇಲಿ. ಈಗ ಆಗಿದೆಯಲ್ಲ, ಫಸ್ಟ್ ನೀನು ಮಾಡು ಕ್ರಿಕೆಟ್ ಮ್ಯಾಚ್. ನಮ್ದಾಗ್ತಿದ್ರೆ ಎಷ್ಟು 4 ವರ್ಷ, 4 ಮಕ್ಕಳಾಗ್ತಿತ್ತು. 4 ಅಲ್ಲ 3 ಅಂದ್ಕೊಳ್ಳು. ನಿಮ್ದೆಷ್ಟು? 8 7 ಮಕ್ಕಳು. ನಿಂದಾಗಿಲ್ಲ. ನಿಂದು 9 9 8 9ಅಲ್ಲಿ ಒಂದು ಜಾಸ್ತಿ ಆಗಿದೆ. 9 ಜಾಸ್ತಿ ಆಗಿದೆ. ಇಲ್ಲ 9 ನೆಕ್ಸ್ಟ್ ಇಯರ್ಗೆ 10, 2006ಕ್ಕೆ 10. ಎರಡನೇದು ಇನ್ನು ಟೈಮ್ ಬರ್ಬೇಕು. ಅಲ್ಲ, ನಾವೀಗ ಮಾತಾಡ್ತಿದ್ದೇವಲ್ಲ ಅದೇ ತರ ಹಾಗೆ ಹುಟ್ಟುತ್ತಾ ಇರ್ಬೇಕಿತ್ತು ವರ್ಷಕ್ಕೊಂದು. ಆಗ ಅಪ್ಪನಿಗೆ ಇಷ್ಟ 50 ಮಕ್ಕಳು. ಇದು ನಿಂದು ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 9 ಹಾಗಾದ್ರೆ 8 ಮಕ್ಕಳು. ನೀವು ವರ್ಷಕ್ಕೊಂದು ಮಾಡ್ತಿದ್ರೆ 8 ಮಕ್ಕಳಾಗ್ತದೆ. ಓ, ಇವ್ರದ್ದು ರೆಡಿ ಆಯ್ತು ನೋಡ. ಚರ್ಮುರಿ ಅಂತೆ. ಚರ್ಮುರಿ. ಇಬ್ರು ಅಡಿಗೆ ತಯಾರಿಯಲ್ಲೇ ಬಿಸಿ ಇದ್ದಾರೆ. ಎಂತ ಮಗಳು? ಎಂತ ಮಾಡಿದ್ದು? ಚರ್ಮುರಿ ಅಂದ್ರೆ ಹೊಡಿದ್ದೇನೆ. ಚರ್ಮುರಿ ಅಂದ್ರೆ ಹೊಡಿದ್ದೇನೆ. ಏನಿದು? ಇದೇನಿದು? ಹೊಟ್ಟೆ ಪಾಟೆಯಲ್ಲಿ ನೀರು ತುಂಬಿಸಿ ತರ್ತಾ ಇದ್ದಾನೆ. ಅಲ್ಲಿಂದ ಇಲ್ಲಿಗೆ ಹೋಗುವಾಗ ನಿನ್ನ ಹೆಸರೆಂತ? ಹೌದಾ, ನಿನ್ನ ಹೆಸರೆಂತ? ನಕ್ಷತ್ರ. ನಿನ್ನ ಹೆಸರೆಂತ? ಪುನರ್ವಿ. ನಿನ್ನ ಹೆಸರೆಂತ? ನಿನ್ನ ಹೆಸರೆಂತ? ನವಿಶ್. ನಿನ್ನ ಹೆಸರೆಂತ? ಹೆಸರೆಂತ ಹೇಳ್ತೀನಿ. ನಿನ್ನ ಹೆಸರೆಂತ? ಪಿಂಕಿ. ಎಂತಾಯ್ತು? ಎಂತಾಯ್ತು? ನಕ್ಷತ್ರ ಚಂಡಿ ಮಾಡುದು. ಅದಕ್ಕೆ ಅವರಿಗೆ ಅಂತಕ್ಕೆ ಅವನ ಮಗಳಲ್ಲ, ಅದಕ್ಕೆ ನೋಡು ಅಂತ ಹೇಳೋಳಿಗೆ. ಮಕ್ಕಳ ಆಡೋದು ನಾವೆಂತ ಮಾಡೋದು? ಮಕ್ಕಳ ಆಡೋದು ಜಗಳ ಮಾಡುದಲ್ಲ, ಅವಳಿಗೆ ಹೇಳುದು. ಆಯ್ತು ನಕ್ಷತ್ರ, ಏನಾಗ್ತದೆ ಆಯ್ತಾ? ಚಂಡಿ ಮಾಡುದ ನನ್ನ. ಅವನು ಕೂಗುದಿಲ್ಲ. ಇವತ್ತು ಶುಕ್ರವಾರ ನಮ್ಮ ಮನೆ ಹತ್ರ ದೇವಸ್ಥಾನ ಇದೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಸೊ ಇವತ್ತು ಎಲ್ಲರಿದ್ದಾರೆ ಮನೆಯಲ್ಲಿ. ಅತ್ತಿಗೆ ಬಂದಿದ್ದಾರೆ, ದೇವಿಕಾ ಇದ್ದಾಳೆ, ವರ್ಷ, ಪಿಂಕಿ, ಅತ್ತೆ, ಮಕ್ಕಳು ಎಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬನ್ನಿ, ಆ ದೇವಸ್ಥಾನದಲ್ಲಿ ಪೂಜೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಅಲ್ಲಿಗೆ ಹೋದ್ರೆ ಏನೋ ಪಾಸಿಟಿವ್ ವೈಬ್ ಇರುತ್ತೆ. ಬನ್ನಿ, ಹೇಗಾಯ್ತು ಅಂತ ನೋಡ್ಕೊಂಡು ಬರೋಣ. ಯಾಕೆ ಗೆಜ್ಜೆ ಹಾಕಿದ್ದು ಅವಳಿಗೆ ಗೆಜ್ಜೆ ಹಾಕಿದ್ದಕ್ಕೆ? ಗೆಜ್ಜೆ ಯಾರಾದ್ರೂ ಹಾಕ್ತಾರ ಹುಡುಗಿಯರಿಗೆ? ಅದು ದೇವಸ್ಥಾನದ ಮುಂದೆ, ದೇವರ ಮುಂದೆ ಹಾಕ್ತಾರ. ಅದು ಅತ್ತೆ ಮಗಳಿಗೆ. ಇವನಿಗೆ ಅವಳಿಗಿಂತ ಚಿಕ್ಕದ ಇವ. ಈಗ ಮನೆಗೆ ಬಂದ್ವಿ. ಇಲ್ಲಿ ಕಾಮಿಡಿ ಏನಂದ್ರೆ, ಪಿಂಕಿ ಚಪ್ಪಲ್ ದೇವಸ್ಥಾನದಲ್ಲಿ ಇಟ್ಟು ಬಂದಿದ್ದಾರೆ. ಎಂತಾಯ್ತು ಪಿಂಕಿ?
ಏನ್ ತೊಂದ್ರೆ ಇಲ್ಲವಾ? ಚಪ್ಪಲ್ ಯಾರು ತಗೊಂಡ್ ಹೋಗ್ತಾರೆ? ನಾಳೆ ಹೋಗಿ ತಗೊಂಡ್ ಬಂದ್ರೆ ಆಯ್ತು. ಚಪ್ಪಲ್ ಹೋದ್ರೆ ಒಳ್ಳೇದಂತೆ. ಹೌದಾ? ದೇವಸ್ಥಾನದಲ್ಲಿ ಕಳ್ದೋದ್ರೆ ಒಳ್ಳೇದಂತೆ. ಅದು ಕಳ್ದೋದ್ರೆ ಒಳ್ಳೇದಂತೆ. ಇದು ಸಹ ಕಳ್ದೆ ಅಲ್ಲಿ ಬಿಟ್ಟು ಬಂದದಲ್ಲ, ಬಿಟ್ಟು ಬಂದದಂದ್ರೆ ಕಳ್ದು ಹೋದದ್ದು ಅಂತ ಅರ್ಥ. ಅಲ್ಲಿಗೆ ಹೋದ್ರೆ ಇರ್ತದೆ ಅಂತ ಅರ್ಥ. ಪಿಂಕಿ ಪಿಂಕಿ ಅದಂತ ಅರ್ಬೇಡವ, ಶನಿ ಹೋಗ್ತದೆ ಶನಿ ಹೋಗ್ತದ. ಹೀಗೆ ಬಿಸಾಕ ಅವಳು ಪಾಸ್ ಶನಿ ಅಂತ ತಕೊಂಡ್ ಬರ್ತಾಳೆ. ಇಲ್ಲಿ ಬರ. ದೇವಸ್ಥಾನದಲ್ಲಿ ದೇವರ ಮುಂದೆ ಗೆಜ್ಜೆ ಹಾಕ್ತೀಯನ ಅತ್ತೆ ಮಗಳಿಗೆ? ಅತ್ತೆ ಮಗಳಿಗೆ ರಾಕ್ಷಸಿ. ಅವಳ ಗೆಜ್ಜೆ ಬಿದ್ದಿತ್ತು, ಕೊಡು ನಾನು ಹಾಕ್ತೇನೆ. ಹೆಲ್ಪ್ ಮಾಡಿದ್ದು, ಕೊಡು ನಾನು ಅಪರಾಧ ಮಾಡ್ತಿದ್ದಾರೆ ಅಂತ ಅವನಿಗೆ ಫೀಲ್ ಆಗ್ತದೆ. ನಾನು ಬಡವ ನೊಂದಿದ್ದೇನೆ. ಈಗ ಬಹುಜನರ ಅಪೇಕ್ಷೆ ಮೇರೆಗೆ ಮೆಲ್ಲೋ